ನಮಸ್ಕಾರ, ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ತವಾ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಕಡಲೆಕಾಯಿ ಬೀಜ, ಎಣ್ಣೆ, ಖಾರದ ಪುಡಿ, ಜೀರಿಗೆ ಪೌಡರು, ಗರಂ ಮಸಾಲ, ನಿಂಬೆಹಣ್ಣು, ಉಪ್ಪು, ಬೆಳ್ಳುಳ್ಳಿ, ಕರಿಬೇವು. ಬೆಂಡೆಕಾಯಿ ತೊಳೆದು ಒರೆಸಿ ತೇವಾಂಶ ಇಲ್ದಾಗೆ ಒರೆಸ್ಬಿಟ್ಟು ಹಿಂದೆ ಮುಂದೆ ಎಲ್ಲ ತೆಗೆದ್ಬಿಟ್ಟು ಉದ್ದಕ್ಕೆ ಸೀಳಿಟ್ಕೊಂಡಿದ್ದೀನಿ. ಒಂದು ಬೆಂಡೆಕಾಯಿನ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಸೀಳ್ಬೇಕು ಅಂತ. ನೋಡಿ, ಈ ಥರನ, ಇದು ತೊಟ್ಟಂತ ಹೇಳ್ತಾರೆ. ಈ ಥರ ತೆಗಿಬೇಕು, ಈ ಥರನ. ಮತ್ತೆ ಮಧ್ಯಕ್ಕೆ ಸೀಳ್ಕೋಬೇಕು, ಹುಷಾರು, ಈ ಥರ ಸೀಳ್ಬೇಕು. ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ. ಕಡಾಯ ಬಿಸಿಯಾಗಿದೀಗ ಹುರ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಏನು ಆಗ್ತಾ ಬಂದಿದೆ. ಕರಿಬೇವು ಹಾಕೊಳ್ಳೋಣ. ಕರಿಬೇವು, ಕಡಲೆಕಾಯಿ ಬೀಜ ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ. ಆಗಿದೆ. ಪೌಡ್ರ್ ಮಾಡ್ಕೊಂಡಿರುವಂಥ ಕಡಲೆಕಾಯಿ ಬೀಜ ಪೌಡರು, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನುಗಿಂತ ಸ್ವಲ್ಪ ಕಡಿಮೆ. ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ 1 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಆ ರೀತಿ ಇರುತ್ತೆ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಆಗಿದೆ. ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಇಷ್ಟ ಆಗಿದೆ. ಇನ್ನೊಂದು ಟ್ರಿಪ್ ಇದೆ ಹಾಕ್ಕೊಳ್ತೀನಿ ನಾನು. ನೋಡಿ, ಇನ್ನೊಂದು ದಿಬ್ಬೆ ಇದೆ, ಈಗ ಹಾಕ್ಕೊಡ್ತೀನಿ ಇನ್ನೊಂದು ಸರಿನ. ಈ ಥರ ಒಂದ್ಸರಿ ಎಲ್ಲ ಅದು ಆದಮೇಲೆ ಒಂದ್ಸರಿ ಎಲ್ಲ ತೆಕ್ಕೊಂಬಿಡ್ಬೇಕು ಮಸಾಲೆನೆಲ್ಲ, ಇಲ್ಲಾಂದರೆ ಕಪ್ಪಗಾಗುತ್ತೆ. ಅದನ್ನು ಅಚ್ಚುಕಟ್ಟಾಗಿ ತಗೊಂಡ್ಬಿಟ್ರೆ ಇನ್ನೊಂದ್ಸರಿ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಪ್ಪಗಾಗಿಬಿಡುತ್ತೆ ಅದು ಮಸಾಲೆದೆಲ್ಲ, ಅದು ಬೆಂದು. ಬೆಂಡೆಕಾಯಿ ಫ್ರೈ ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.